ಆತ್ಮೀಯ ವೀಕ್ಷಕರೇ, 2025-26ರಲ್ಲಿ SSP ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಿದ್ರಲ್ವಾ, ಇವ್ರದ್ದು DBT ಪುಷ್ಡ್ ನೋ ಅಂತ ತೋರಿಸ್ತಾ ಇದೆ, DDO ಅಪ್ರೂವಲ್ ನೋ ಅಂತ ತೋರಿಸ್ತಾ ಇದೆ, ಅವೈಟೆಡ್ ಅಂತ ತೋರಿಸ್ತಾ ಇದೆ, ಅಮೌಂಟು ಕೂಡ ಮೆನ್ಷನ್ ಆಗಿದೆ. ಏನು ಮಾಡಬೇಕು ಅಂತೇಳಿ ಭಾಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ದಾರೆ. ಕಮೆಂಟ್ ಬಾಕ್ಸಲ್ಲಿ ಇದೇ ಕಮೆಂಟ್ಗಳೇ ತುಂಬಿವೆ. ಬಟ್ ನಿಮಗೂ ಕೂಡ ಇದ್ರ ಬಗ್ಗೆ ಏನಾದರೂ ಡೌಟ್ ಇತ್ತಂದ್ರೆ ಸ್ಪಷ್ಟವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನು ಅಂದರೆ DBT ಎಸ್ ಅಂತ ನೋ ಅಂತ ಯಾಕಿದೆ, DBT ಪುಷ್ಡ್ ನೋ ಅಂತ ಯಾಕಿದೆ, DDO ಅಪ್ರೂವಲ್ ಪೆಂಡಿಂಗ್ ಅಥವಾ DDO ಅಪ್ರೂವಲ್ ನೋ ಅಂತ ಯಾಕಿದೆ ಅನ್ನೋದನ್ನು ತಿಳ್ಕೊಳ್ಳಿ. ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. DBT ಸ್ಟೇಟಸಲ್ಲಿ ಪುಷ್ಡ್ ಟು ನೋ ಅಂತ ಇದ್ದರೆ ಗೌರ್ಮೆಂಟ್ ಕಡೆಯಿಂದ ಅಥವಾ ಸರ್ಕಾರದ ಹಣಕಾಸಿನ ಇಲಾಖೆಯ ಕಡೆಯಿಂದ ಫಂಡ್ ರಿಲೀಸ್ ಆಗಿಲ್ಲ ಅಂತೇಳಿ ಅರ್ಥ. ಓಕೆ, ಐ ಹೋಪ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. DBT ಸ್ಟೇಟಸನ್ನು ಚೆಕ್ ಮಾಡಿದ್ರೆ ಅಲ್ಲಿ DBT ಪುಷ್ಡ್ ನೋ ಅಥವಾ DBT ಪುಷ್ಡ್ ನೋ ಅವೈಟೆಡ್ ಅಂತ ಏನಾದರೂ ತೋರಿಸ್ತಾ ಇತ್ತು ಅಂದರೆ ಕರ್ನಾಟಕದ ಹಣಕಾಸು ಇಲಾಖೆಯ ಕಡೆಯಿಂದ ಫಂಡ್ ರಿಲೀಸ್ ಆಗಿಲ್ಲ ಅಂತೇಳಿ ಅರ್ಥ. ಓಕೆನಾ? ಅವೈಟೆಡ್ ಅಂತ ತೋರಿಸ್ತಾ ಇದ್ರೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಬಟ್ ಅಮೌಂಟು ಮೆನ್ಷನ್ ಆಗಿರಬೇಕು. ಇಷ್ಟು ಅಮೌಂಟು ಮೆನ್ಷನ್ ಆದರೆ ಅಪ್ಲಿಕೇಶನ್ ಪ್ರೋಸೆಸ್ಸಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತೇಳಿ ಅರ್ಥ. ಓಕೆನಾ? ಇದು DBT ನೋ ಅಥವಾ ಎಸ್ ಇರೋ ವಿದ್ಯಾರ್ಥಿಗಳಿಗೆ ಅಪ್ಡೇಟು. ಮತ್ತು ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು DDO ಅಪ್ರೂವಲ್ ನೋ ಅಂತ ಇದೆ, ಯಾಕೆ DDO ಅಪ್ರೂವಲ್ ಎಸ್ ಅಂತ ಇದೆ, ಯಾವಾಗ ಅಮೌಂಟ್ ಬರುತ್ತೆ ಅಂತೇಳಿ ಕೇಳ್ತಾ ಇದ್ರಿ. ನಿಮ್ಮದು ವೆರಿಫಿಕೇಷನ್ ಎಲ್ಲ ಕಂಪ್ಲೀಟ್ ಆಗಿತ್ತು ಅಂದರೆ, ಮೊದಲನೇ ಮತ್ತು ಎರಡನೇ ಹಂತದ ವೆರಿಫಿಕೇಷನ್ ಏನಾದರೂ ಕಂಪ್ಲೀಟ್ ಆಗಿತ್ತು ಅಂದರೆ ಆ ವಿದ್ಯಾರ್ಥಿಗಳಿಗೆ 3 ಮತ್ತು 4ನೇ ಹಂತದ ವೆರಿಫಿಕೇಷನ್ ಕಂಪ್ಲೀಟ್ ಮಾಡಬೇಕು. 3 ಮತ್ತು 4ನೇ ಹಂತದ ವೆರಿಫಿಕೇಷನ್ ಕಂಪ್ಲೀಟ್ ಮಾಡಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ DDO ಅಪ್ರೂವಲ್ ಎಸ್ ಅಂತ ತೋರಿಸ್ತಾ ಇದೆ. ಮಿನಿಮಮ್ ವೆರಿಫಿಕೇಷನ್ ಕಂಪ್ಲೀಟ್ ಆದಮೇಲೆ 1 ಮಂತ್ ಟೈಮ್ ಹಿಡಿಯುತ್ತೆ. ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ನೀವು DBT ಸ್ಟೇಟಸನ್ನು ಚೆಕ್ ಮಾಡಿದಾಗ DDO ಅಪ್ರೂವಲ್ ಎಸ್ ಅಂತ ಯಾರಿಗೆಲ್ಲ ತೋರಿಸ್ತಾ ಇತ್ತಲ್ವ, ಈ ವಿದ್ಯಾರ್ಥಿಗಳಿಗೆ ಅಮೌಂಟು ಕ್ರೆಡಿಟ್ ಆಗೋದಕ್ಕೆ ಅಪ್ರೂವಲ್ ಎಸ್ ಅಂತ ಇದೆಯಲ್ಲ, ಅವರು DDO ಆಫೀಸರು ಅಪ್ರೂವಲ್ ಕೊಡೋದಕ್ಕೆ ಮಿನಿಮಮ್ 1 ಮಂತ್ ಟೈಮ್ ತಗೋತಾರೆ. 1 ಮಂತ್ ಆದಮೇಲೆ ವೆರಿಫಿಕೇಷನ್ ಕಂಪ್ಲೀಟ್ ಮಾಡಿಸ್ಕೊಂಡು DBT ಸ್ಟೇಟಸ್ ಚೇಂಜ್ ಆಗಿ, ನಿಮ್ಮ DBT ಸ್ಟೇಟಸ್ಸು ಯಾವಾಗ ಚೇಂಜ್ ಆಗಿರುತ್ತಲ್ವ, ಯಾಕಂದರೆ ನೀವು 2-3 ಡೇಸ್ಗೆ ಒಂದೊಂದ್ಸಲ ನೋಡ್ಕೊಂಡಿರ್ತೀರ, ಅಲ್ಲಿ DBT ಸ್ಟೇಟಸ್ ಏನಾದರೂ ಚೇಂಜ್ ಆಗಿ 1 ಮಂತ್ ಆದರೆ, ಅಂದರೆ 1 ಮಂತ್ ಒಳಗಡೆ, ಮ್ಯಾಕ್ಸಿಮಮ್ 1 ಮಂತ್ ಇದೆ, ಅಷ್ಟರ ಒಳಗಡೆ SSP ಸ್ಕಾಲರ್ಶಿಪ್ಪು ಎಷ್ಟು ಅಮೌಂಟು ಮೆನ್ಷನ್ ಆಗಿರುತ್ತೋ ಅಷ್ಟು ಅಮೌಂಟು ಕ್ರೆಡಿಟ್ ಆಗುತ್ತೆ. ಇದು DDO ಅಪ್ರೂವಲ್ ಎಸ್ ಅಂತ ಇರೋ ವಿದ್ಯಾರ್ಥಿಗಳಿಗೆ ಕ್ಲಿಯರ್ ಆಗಿ ವಿಷಯವನ್ನು ತಿಳಿಸಿದ್ದೀನಿ. ಓಕೆನಾ? ಮತ್ತು ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು DDO ಅಪ್ರೂವಲ್ ನೋ ಅಂತ ಇದೆ, ಯಾಕೆ? ಒಂದು ವೆರಿಫಿಕೇಷನ್ ಕೂಡ ಕಂಪ್ಲೀಟ್ ಆಗಿದೆ, ಅಮೌಂಟು ಕೂಡ ಮೆನ್ಷನ್ ಆಗಿದೆ, DBT ಕೂಡ ಪುಷ್ಡ್ ಆಗಿದೆ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ DDO ಅಪ್ರೂವಲ್ ನೋ ಅಂತ ಯಾಕೆ ತೋರಿಸ್ತಾ ಇದೆ ಅಂದರೆ, ಕರೆಕ್ಟಾಗಿ ತಿಳ್ಕೊಳ್ಳಿ, ನಿಮ್ಮ 4th ಲೆವೆಲ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿರೋದಿಲ್ಲ. ಮಾರ್ಕ್ಸ್ ಕಾರ್ಡನ್ನು, ಅಂದರೆ ನೀವು ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿರೋದಿಲ್ಲ, ಕರೆಕ್ಟಾಗಿ ಮಾರ್ಕ್ಸನ್ನು ಎಂಟ್ರಿ ಮಾಡಿರೋದಿಲ್ಲ. 4th ಲೆವೆಲ್ ವೆರಿಫಿಕೇಷನ್ DDO ಆಫೀಸ್ ಅವರೇ ಕೊಡ್ತಾರೆ. ಆ 4th ಲೆವೆಲ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿಲ್ಲದೆ ಇರೋ ಕಾರಣಕ್ಕಾಗಿ ನಿಮ್ಮದು DDO ಅಪ್ರೂವಲ್ ನೋ ಅಂತ ಇರುತ್ತೆ. ವೆರಿಫಿಕೇಷನ್ ಆಗಿ 2-3 ಡೇಸ್ ವೆರಿಫಿಕೇಷನ್ ಅಂದರೆ ಫಸ್ಟ್ ಸೆಕೆಂಡ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿ 2-3 ಡೇಸ್ ಆಗಿತ್ತು ಅಂದರೆ 1 ವೀಕ್ವರೆಗೂ ವೇಟ್ ಮಾಡಿ. 1 ವೀಕ್ ಆದಮೇಲೂ ಕೂಡ ನಿಮ್ಮದು DDO ಅಪ್ರೂವಲ್ ನೋ ಅಂತ ತೋರಿಸ್ತಾ ಇತ್ತು ಅಂದರೆ ನಿಮ್ಮದು ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿ. ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅಂದರೆ, ನೀವು SSP ಸ್ಕಾಲರ್ಶಿಪ್ ಪೋರ್ಟಲನ್ನು ಓಪನ್ ಮಾಡಿ, ಯಾವ ಇಯರ್ದು ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿಲ್ಲ, ಆ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಇಯರ್ ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಅಂತೇಳಿ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡನ್ನು ಸ್ಕ್ಯಾನ್ ವಿತ್ ಕಲರ್ ಸ್ಕ್ಯಾನ್ ಮಾಡ್ಕೋಬೇಕು. ಅದನ್ನು 2 MB ಕಡಿಮೆ ಇರುವಂತೆ ಅಪ್ಲೋಡ್ ಮಾಡಿ 2-3 ಅಥವಾ 7 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ DBT ಸ್ಟೇಟಸ್ಸು ಚೇಂಜ್ ಆಗುತ್ತೆ. DDO ಅಪ್ರೂವಲ್ ಎಸ್ ಅಂತ ತೋರಿಸುತ್ತೆ. ಎಸ್ ಅಂತ ತೋರಿಸಿದ್ರೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಿಮ್ಮ ಖಾತೆಗೆ ಹಣಕಾಸು ಇಲಾಖೆ ಕಡೆಯಿಂದ ಫಂಡು ರಿಲೀಸ್ ಆಗಿದೆ, DDO ಅವರು ಕೂಡ ಅಪ್ರೂವಲ್ ಕೊಡ್ತಾರೆ. ಇದಿಷ್ಟು ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.